ಸರಿ ಆಯ್ತು, ಆದಷ್ಟು ಬೇಗ ಬರ್ತೀನಿ. ಸಪ್ತಮಿ, ಹೊರಟಿಯಾ ಅಮ್ಮ? ಹಾ ಅಪ್ಪ. ಎಲ್ಲ ತಗೊಂಡಿದ್ಯಾ ತಾನೆ? ಹಾ ಅಪ್ಪ, ಎಲ್ಲ ಇಟ್ಕೊಂಡಿದ್ದೀನಿ. ಸರಿ ಅಮ್ಮ. ಅಮ್ಮ, ನೀವು ನಮ್ಮ ಜೊತೆಲಿದ್ದಿದ್ರೆ ಅಪ್ಪಂಗೆ ಈ ಥರ ಕಷ್ಟಪಡಕ್ಕೆ ಬಿಡ್ತಿರ್ಲಿಲ್ಲ. ಹೆಗಲ್ ಮೇಲೆ 20 ಲೀಟರ್ ಕ್ಯಾನ್ ಹೊತ್ಕೊಂಡು 4 ಫ್ಲೋರ್ ಹತ್ತಿ ನೀರು ಹಾಕೋಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವರಿಗೆ. ನಾನು ಹಾಗೆ ಅಪ್ಪನ ನೋಡ್ಕೋಬೇಕು, ಆ ಥರ ನನಗೂ ಆಸೆ ಇದೆ. ಅದಕ್ಕೆ ನನಗೆ ನಿಮ್ಮ ಆಶೀರ್ವಾದ ಬೇಕು. ಮನೆ ಯಜಮಾನ ಆಗಿ ಅಪ್ಪ ಈ ಮನೆಗೆ ಏನೂ ಕೊರತೆ ಮಾಡಿಲ್ಲ. ಹಾಗೆ ನಾನು ಅವ್ರ ಮಗಳಾಗಿ ಅವ್ರಿಗೆ ಯಾವ ಕೊರತೆನೂ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ವಾಟರ್ ಕ್ಯಾನ್ ಹೊತ್ಕೊಂಡು ಮನೆ ಮನೆಗೂ ತಿರುಗೋ ಅಪ್ಪ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋ ಹಾಗೆ ಚಿಕ್ಕದೊಂದು ಸೂಪರ್ ಮಾರ್ಕೆಟ್ ಇಟ್ಕೊಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಇದನ್ನ ನೆರವೇರಿಸ್ಬೇಕಾಗಿರೋದು ದೇವರಾಗಿರೋ ನಿನ್ನ ಕರ್ತವ್ಯ. ದೇವರಾಗಿರೋ ನಿನ್ನ ಕರ್ತವ್ಯ ಅಮ್ಮ. ಅಪ್ಪ, ಆಶೀರ್ವಾದ ಮಾಡಿ ಅಪ್ಪ. ಒಳ್ಳೇದಾಗ್ಲಮ್ಮ. ಇವಾಗ ಬ್ಯಾಂಕ್ ಮ್ಯಾನೇಜರ್ನ ನೋಡಕ್ ಹೋಗ್ತಿದ್ದೀನಿ. ಹೋಗಿದ ತಕ್ಷಣ ಅವ್ರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ದೇನೆ ತಟ್ ಅಂತ ಲೋನ್ ಸ್ಯಾಂಕ್ಷನ್ ಮಾಡಿಬಿಡ್ಬೇಕು. ಮಗಳೇ, ನೀನೇನೋ ಸಣ್ಣ ಸೂಪರ್ ಮಾರ್ಕೆಟು ಅಂತ ಹೇಳ್ತಾ ಇದೀಯಾ, ಆದ್ರೆ ನಮಗೆ ತುಂಬ ದೊಡ್ಡದಮ್ಮ. ದೊಡ್ಡದೇ ಅಪ್ಪ, ಆದರೆ ಪ್ರಯತ್ನ ಪಟ್ರೆ ಖಂಡಿತ ಆಗತ್ತೆ. ಆ ನಂಬಿಕೆ ನಿನ್ನಲ್ಲಿದೆ ಅಲ್ವಾ, ಖಂಡಿತ ಒಳ್ಳೇದಾಗತ್ತೆ. ಸರಿ ಅಪ್ಪ, ಲೇಟ್ ಆಗತ್ತೆ, ನಾನು ಹೊರಡ್ತೀನಿ. ಸರಿ ಅಮ್ಮ. ಹೇಯ್, ನಿಂತ್ಕೊಳ್ಳೆ. ನಿನ್ ಮನ್ಸಲ್ಲಿ ಏನೇ ಅನ್ಕೊಂಡಿದ್ಯಾ? ಏನಾಯ್ತು ನಿಂಗೆ? ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಹೇಯ್, ನಾನ್ ಯಾರೇ ನಿನ್ಗೆ? ಅಮ್ಮ ಕಣಮ್ಮ. ನಿಜವಾಗ್ಲೂ ನೀನ್ ನನ್ನ ಹಾಗೆ ನೋಡಿದಿದ್ರೆ ಇಷ್ಟು ಕಡೆಗಣ್ಸ್ ಹೋಗ್ತಿದ್ಯಾ? ಸತ್ತಿರೋಳ ಹತ್ರ ಆಶೀರ್ವಾದ ತಗೋತಿದ್ಯಾ? ಜೀವಂತವಾಗಿರೋ ನನ್ನ ಹತ್ರ ಆಶೀರ್ವಾದ ತಗೋಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಮ್ಮ. ಸಾರಿ, ಅರ್ಜೆಂಟಲ್ಲಿ ಮರ್ತು ಬಿಟ್ಟೆ. ಅದು ಹೇಗೆ ಮರೆಯುತ್ತೆ? ನಿನ್ ಹೆತ್ತವ್ರ ಹತ್ರ ಆಶೀರ್ವಾದ ತಗೋಬೇಕು ಅನ್ನೋದನ್ನ ನೀನ್ ಮರೆಯಲ್ಲ, ಆದ್ರೆ ನನ್ನ ಹತ್ರ ಆಶೀರ್ವಾದ ತಗೊಳ್ಳೋದಕ್ಕೆ ನಿನಗ್ ಮರ್ತೋಗುತ್ತೆ ಅಲ್ವಾ? ಎಷ್ಟೇ ಆಗ್ಲಿ ನಾನು ಅಮ್ಮ ಅಂತ ಲೇಬಲ್ ಅಂಟಿಸ್ಕೊಂಡಿರೋ ಚಿಕ್ಕಮ್ಮ ತಾನೆ. ಅಮ್ಮ, ಅಕ್ಕ ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಯಾಕಮ್ಮ ಈ ತರ ಜಗಳ ಮಾಡ್ತಿದ್ಯಾ? ನಮ್ಮ ಸುಮ್ಮನೆ ಇರು, ನೀವ್ ಯಾರು ಮಾತಾಡ್ಬೇಡಿ. ನನ್ನ ಅಮ್ಮನ ಮಧ್ಯೆ ಬರಕ್ಕೆ ನೀವೆಲ್ಲ ಯಾರು? ನಮ್ಮಮ್ಮ ನನ್ನ ಹತ್ರ ಯಾವಾಗ್ಲೂ ಹೀಗೆ ಕೋಪ ಮಾಡ್ಕೊಳ್ಳೋದು. ಯಾಕಂದ್ರೆ ಕೋಪ ಇರೋ ಜಾಗದಲ್ಲಿ ತಾನೆ ಪ್ರೀತಿ ಇರೋದು. ಅದ್ ಗೊತ್ತಿಲ್ಲದೆ ನಮ್ಮಮ್ಮನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಅಮ್ಮ, ಅವ್ರನ್ನ ಬಿಟ್ಟಾಕಮ್ಮ. ನಾನು ಈ ಸೂಪರ್ ಮಾರ್ಕೆಟ್ ಇಟ್ಕೊಡ್ತಿರೋದೆ ನಿಮ್ಗೋಸ್ಕರ. ಅದಕ್ಕೆ ಹೆಸರೇನಿಡ್ತಿದ್ದೀನಿ ಗೊತ್ತಾ? ಸತ್ಯಭಾಮ ಸೂಪರ್ ಮಾರ್ಕೆಟ್. ಹೇಗಿದೆ ಹೆಸರು? ತುಂಬಾ ಕ್ಯಾಚಿ ಆಗಿದೆ ಅಲ್ಲ? ಹೋಗೆ ಸುಮ್ನೆ, ಒಡ್ಸ್ಕೋತೀಯ ನೋಡ್ ನನ್ ಕೈಲಿ. ಮೊದಲು ಆಶೀರ್ವಾದ ಮಾಡಿ, ಆಮೇಲೆ ನಾನು ಎಷ್ಟು ಬೇಕಾದ್ರೂ ಓಡಿಸ್ಕೋತೀನಿ. ಸರಿ, ಎದ್ದೇಳು. ನನ್ ಗಂಡ ಕೂತ್ಕೊಳ್ಳೋ ಗಲ್ಲ ಪೆಟ್ಗೆ ಯಾವಾಗ್ಲೂ ತುಂಬಬೇಕು. ಚೆನ್ನಾಗಿ ನೋಡ್ಕೊ, ಅರ್ಥ ಆಯ್ತಾ? ಸರಿ ಅಮ್ಮ. ಅಮ್ಮ ಸತ್ಯಭಾಮ, ಏನಮ್ಮ ನಿಮ್ಮೂರಲ್ಲಿ ಇದನ್ನ ಆಶೀರ್ವಾದ ಅಂತಾರ? ಹೌದು, ಇಂಥ ಆಶೀರ್ವಾದ ಮಾಡೋದಕ್ಕೆ ಇಷ್ಟೊಂದೆಲ್ಲ ರಂಪಾಟ ಮಾಡಿದ್ಯಾ? ಸಾಕು, ಈ ಆಶೀರ್ವಾದನೇ ಇವಳಿಗೆ ಜಾಸ್ತಿ ಆಯ್ತು. ಅಮ್ಮ, 1 ನಿಮಿಷ. ಸೌಟು